ಬರೇ ದಂಡ. ಇದರಿಂದ ಏನಾಗಬೇಕು? ಇದರಿಂದ ಆ ದುಷ್ಟರಿಗೆ ನೀನು ಒದಗಿಸಬೇಕು ದಂಡ. ಹಾಗಾದ್ರೆ ಬರೇ ದಂಡ ಆಗಬಾರದು. ಮಗಳೇ, ಅಪ್ಪ ಇದು ನಿಮಗೆ ಆದಿ ಗದೆ. ಇದು ಗದೆ. ಇದರಿಂದ ಆಗಬೇಕು ಆ ದುರುಳನ ವಧೆ. ಆದೀತಪ್ಪ, ಧನ್ಯಳಾದ ಮಗಳೇ. ಇದು ಬಾಣ. ಇದರಿಂದ ನೀನು ತೆಗೆಯಬೇಕು ಆ ದಾರಿಕಾಸುರನ ಪ್ರಾಣ. ಇದು ಕಟಾರಿ. ಇದರಿಂದ ಆ ದುರುಳನ ಶಿರವನ್ನು ನೀನು ತರಿದು ಬಿಡಬೇಕು. ಇದು ಬಿಲ್ಲು. ದುರುಳನನ್ನು ಇದರಿಂದ ನೀನು ಕೊಲ್ಲು. ಮಹಾಪ್ರಸಾದ ಅಪ್ಪ. ಇದು ಕತ್ತಿ. ಆತನ ಕತ್ತು ಇದರಿಂದಲೇ ಕಡಿಯಲ್ಪಡಬೇಕು. ಇದು ತ್ರಿಶೂಲ. ಆತನ ಪಾಲಿಗೆ ಇದಾಗಲಿ ಶೂಲ. ಮಕ್ಕಳೇ, ಇದು ಅನುಗ್ರಹಿಸಿದ್ದೇನೆ. ಏನು ಮಗಳೇ? ಅರ್ಥವಾಯಿತು. ದುಷ್ಟನಾದಂತಹ ದಾರಿಕಾಸುರನ ವಧೆ ಅಷ್ಟೇ ತಾನೆ. ವಧೆ ಆದ ನಂತರ ನಮಗೆ ವಿಶ್ರಾಂತಿ ಅಲ್ವೇ? ವಿಶ್ರಾಂತಿ ಹೌದು. ವಿಶ್ರಾಂತಿ ನಿಮಗಲ್ಲ, ನನಗೆ. ಮತ್ತೆ ನಮಗೆ ವಧಾ ನಂತರದಲ್ಲಿ ನೀವು 7 ಮಂದಿ ವೈಕುಂಠವನ್ನು ಸೇರಕೂಡದು. ಬದಲಾಗಿ ಭೂಲೋಕದಲ್ಲಿ ಧರ್ಮವನ್ನ ವೃದ್ಧಿಸುವುದಕ್ಕೆ ಬೇಕಾಗಿ ಸದಾ ಸಂಚರಿಸುತ್ತಾ ನಿಮ್ಮ ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಕ್ಷೇತ್ರದಲ್ಲಿ ಇದ್ದುಕೊಂಡು ಅಲ್ಲಿ ನೆಲೆಯಾಗಿ ನಿಮ್ಮ ಭಕ್ತರನ್ನು ಸದಾಕಾಲ ಕಾಪಾಡಿಕೊಂಡು ಬನ್ನಿ. ಶ್ರೇಯಸ್ಸಾಗಲಿ. ಅಪ್ಪನಿಂದ ಅಪ್ಪಣೆಯನ್ನು ಪಡೆದಿದ್ದೇವೆ. ಹಾಗಾದ್ರೆ ವೈಕುಂಠ ಲೋಕದಲ್ಲಿ ಇದ್ದರೆ ನಮ್ಮ ಕಾರ್ಯ ಸಾಧನೆಯಾಗಲಾರದು. ಶೋಣಿತಾಪುರವನ್ನು ನಾವು ಸೇರಬೇಕು. ಕೇವಲ ಶೋಣಿತಾಪುರದಲ್ಲಷ್ಟೇ ದುಷ್ಟರಿರುವುದಲ್ವಲ್ಲ, ಭೂಲೋಕದಲ್ಲೆಲ್ಲ ಕಡೆ ವ್ಯಾಪಿಸಿದ್ದಾರೆ. ಹಾಗಾದ್ರೆ ಅಂತಹ ದುಷ್ಟರ ದಮನವೂ ಆಗಬೇಕು. ಅಷ್ಟೇ ಅಲ್ಲ, ಶಕ್ತಿಯಿಂದ ಅವನ ಚಕ್ರವನ್ನು ವಶಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯುಕ್ತಿ ಆಗಬೇಕು. ಯುಕ್ತಿಯನ್ನು ಉಪಯೋಗಿಸಿಕೊಳ್ಳಬೇಕು ಅಂತಾದ್ರೆ ಏನಾದ್ರೂ ಒಂದು ಮೋಸ ಮಾಡಬೇಕು. ಮೋಸ ಆಗಬೇಕು ಅಂತಾದ್ರೆ ಏನ್ ಮಾಡ್ಬೇಕು? ವೇಷವಾಗಬೇಕು. ಆ ವೇಷ ಮಾಡುದು ಯಾರೀಗ? ನಾನೇ ಮಾಡಿಕೊಂಡು ಮುಂದುವರಿಯುತ್ತೇನೆ. ಹಾಗಾದ್ರೆ ಒಳ್ಳೆಯದು. ಹೇಗಾದ್ರೂ ಮಾಡಿ ಆ ಚಕ್ರ ನಮ್ಮ ಕೈವಶವಾಗಬೇಕು. ಚಕ್ರವನ್ನು ವಶಪಡಿಸಿಕೊಂಡ ಬಳಿಕ ನಿಮ್ಮನ್ನು ನಾನು ಸೇರಿಕೊಳ್ಳುತ್ತೇನೆ. ತರುಣಿಯರು ಹೊರಲಿದ್ದ ಮುಗಿಯಳು ಹರನ ಗಣ ಗುಡಿಗಾಕೆ ಧರ್ಮವ ಬೋಧಿಸುತ್ತಲಿ ನನ್ನ ಹುಟ್ಟಿನ ಗುಟ್ಟ ಭಾರಿ ವಿಶೇಷ. ಶನಿದೇವರ ಮಗನಂತ ನಾನು ರಾಶಿ ಚಕ್ರದಲ್ಲಿ ತಿರುಗುತ್ತಾ ಇದ್ದಾರಂತೆ ನನ್ನಪ್ಪ. ತಿರುಗಿ ತಿರುಗಿ ಆಯಾಸವಾಗಿ
ಒಂದು ಬಂಡೆ ಕಲ್ಲಿನ ಮೇಲೆ ಕುಳಿತರಂತೆ ಆಯಾಸ ಪರಿಹಾರ ಮಾಡುವುದಕ್ಕೆ ಬೇಕಾಗಿ ಮೈಯೆಲ್ಲ ಬೆವರಿಕೊಂಡಿತ್ತು, ಮಣ್ಣೆಲ್ಲ ತುಂಬಿಕೊಂಡಿತ್ತು. ಮೈಯನ್ನೆಲ್ಲ ಒಮ್ಮೆ ಬರತಿದಾಗ ಉಗುರಿನ ಎಡೆಯಲ್ಲಿ ಮಣ್ಣೆಲ್ಲ ತುಂಬಿಕೊಂಡಿತ್ತಂತೆ. ಇದನ್ನೆಲ್ಲ ಕೆರೆಸಿ ತೆಗೆದೊಂದು ಉಂಡೆಯನ್ನಾಗಿ ಮಾಡಿದ್ರಂತೆ, ಗುಳಿಗೆ. ಇದನ್ನು ನೋಡಿದಾಗ ಅದಕ್ಕೊಂದು ಜೀವ ಕಲೆ ಕೊಡಬೇಕು ಅಂತ ಮನಸ್ಸು ಹೋಯ್ತಂತೆ. ಎದ್ದೇಳು ಮಗನ ಗುಳಿಗ, ಹೀಗೆ ನಾಮಕರಣ ಮಾಡಿದ್ರಂತೆ. ಆವಾಗ ನೋಡಿ ನಾನು ಹುಟ್ಟಿಕೊಂಡದ್ದು. ಮುಂದೆ ಏನು ಮಾಡಬೇಕೆಂಬುದಾಗಿ ನನ್ನ ಅಪ್ಪನಲ್ಲಿ ಪ್ರಶ್ನೆ ಮಾಡಿದೆ. ನೀನು ಇಲ್ಲಿ ಇರುವುದು ಸರಿಯಲ್ಲ ಮಗನೇ, ಹೋಗು ಕೈಲಾಸಕ್ಕೆ, ಪರಮೇಶ್ವರ ದೇವರ ಪಾದ ಸೇವೆಯನ್ನು ಮಾಡ್ತಾ ಇರು, ಹೀಗೆ ನನಗೆ ಅಪ್ಪಣೆಯನ್ನು ಮಾಡಿದ್ರು. ಕೈಲಾಸವನ್ನು ಸೇರಿಕೊಂಡೆ, ದೇವರ ಪಾದ ಸೇವೆಯನ್ನು ಮಾಡುತ್ತಾ ದಿನ ಕಳೆಯುತ್ತಿರುವಂತಹ ಸಂದರ್ಭ. ಏನು ಮಾಡೋಣ ಹೇಳಿ, ಅಲ್ಲಿಯೂ ನಿಲ್ಲುವುದಕ್ಕೆ ಅವಕಾಶ ಇಲ್ಲದಂತಾಗಿ ಹೋಯಿತು. ದೇವರು ಹೇಳಿದಂತ ಮಾತು, ನೀನು ಇಲ್ಲಿರುವುದು ಸರಿಯಲ್ಲ, ಹೋಗು ಭೂಲೋಕಕ್ಕೆ, ಧರ್ಮ ರಕ್ಷಣೆ ಮಾಡ್ತಾ ಇರು, ಹೀಗೆ ನನಗೆ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಅಂದಿನಿಂದ ಮೊದಲುಗೊಂಡು ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಸತ್ಯ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ತಿರುಗುತ್ತಾ ಇದ್ದವ ನಾನು. ಅನ್ಯಾಯದಿಂದ ಮರೆಯುತ್ತಿದ್ದವರ ರಕ್ತವನ್ನು ಕಾರಿಸಿದೆ, ಸತ್ಯ ಧರ್ಮದಿಂದ ಬದುಕುತ್ತಿರುವವನು ಕೈಗೊಟ್ಟು ಉದ್ಧಾರ ಮಾಡಿದೆ. ತಿರುಗಿ ತಿರುಗಿ ತುಂಬಾ ಆಯಾಸವಾಗಿದೆ, ಹಸಿವು, ಬಾಯಾರಿಕೆ, ಏನು ಮಾಡೋದಂತಲೇ ಅರ್ಥವಾಗುವುದಿಲ್ಲ. ಇನ್ನಿರುವ ದಾರಿ ಒಂದೇ, ವಿಶ್ರಾಂತಿ ಬೇಕು, ಮಲಗಬೇಕು. ಆ ಗುಳಿಗೆ ಮಲಗುವುದು ರೀತಿ ಹೇಗೆ ಗೊತ್ತೇ? ಮೂಡುಗಟ್ಟಕ್ಕೆ ತಲೆಯನ್ನು ಚಾಚಿ, ಸಮುದ್ರಕ್ಕೆ ಕಾಲುಗಳನ್ನು ಚಾಚಿ, ದಾರಿಗೆ ಅಡ್ಡವಾಗಿ ಮಲಗಿರ್ತೇನೆ ನೋಡೋಣ. ಗಮನಿಸಿದ್ರ, ಭೂಲೋಕಕ್ಕೆ ಬಂದು ಕೆಲವೆಡೆಯಲ್ಲಿ ಸುತ್ತಾಡಿದೆವು. ಆದ್ರೆ ಈ ಪಥವಾಗಿ ಬರುತ್ತಿರುವಾಗ ಧರ್ಮದ ತಳಹದಿಯನ್ನು ಸ್ಥಾಪಿಸುವುದಕ್ಕೆ ಅಂತ ಬಂದ್ರೆ ಏನೇ ದಾರಿಗಡ್ಡ ಇವರ ಯಾರು ನೋಡಿದ್ರ? ಸಮುದ್ರಕ್ಕೆ ಕಾಲು ಚಾಚಿ ಪರ್ವತಕ್ಕೆ ತಲೆಯನ್ನು ಕೊಟ್ಟು ಈ ದೀರ್ಘಕಾಯದವ ಮಲಗಿದ್ದಾನಲ್ಲ, ದಾರಿವನ್ನು ದಾಟಿ ಹೋಗೋಣವೇ? ಛೇ, ಧರ್ಮ ಸ್ಥಾಪನೆಗಾಗಿ ನಮ್ಮಪ್ಪ ನಮ್ಮನ್ನು ಕಳಿಸಿಕೊಟ್ಟಿರುವಾಗ ನಾವು ಆಚಾರದಿಂದ ಆದರ್ಶವನ್ನು ಪ್ರಪಂಚ ಮುಖಕ್ಕೆ ಬೋಧಿಸಬೇಕು. ದಾಟಿದವಂತಾದ್ರೆ ನಾವೇ ಆಚಾರಕ್ಕೆ ವಿರುದ್ಧ ತಂದಾಗ ಆಗುದಿಲ್ವೇ? ಎಬ್ಬಿಸ್ಬೇಕಲ್ಲ, ಏನ್ ಮಾಡೋದು? ಮುಟ್ಟುವುದೇ ಸರಿಯಲ್ಲ, ಪರಪುರುಷರ ಸ್ಪರ್ಶವೂ ನಿಷಿದ್ಧ. ಹಾಗಾಗಿ ಅಪ್ಪ ಕೊಟ್ಟ ಆಯುಧ ಉಂಟಲ್ಲ, ಇದರಾಗಿ ತಟ್ಟಿ ಎಬ್ಬಿಸೋಣ. ಹೇಳೋ ಅನುಭವ ಆಯ್ತು. ಯಾರೆಂಬುದಾಗಿ ಎಚ್ಚೆತ್ತು ನೋಡಿದ್ರೆ ಒಬ್ಬರಲ್ಲ, ಇಬ್ಬರಲ್ಲ, 5-6 ಮಂದಿ ಹೆಂಗಸರು, ದೊಡ್ಡ ದೊಡ್ಡ ಕುದುರೆಗಳು. ಕುದುರೆ ಮತ್ತಾರ ಕುದುರೆ ಹೇಗೆ ಕಾಣ್ತೇವೆ ನಾವು? ನನ್ನ ಕಣ್ಣಿಗೆ ಹಾಗೆ ಕಾಣ್ತಾ ಇದ್ದೀರಿ. ಹಾಗೆಲ್ಲ ಹೇಳಬಾರ್ದು. ಯಾಕೆ? ಚದುರೆಯರು ಅಂತ ಹೇಳು. ಚದುರೆಯರು ಹಾಗೆ ಹೇಳಿದ್ರು ಒಪ್ಪಿತ್ತು, ಕುದುರೆ ಅಂತ ಹೇಳಿದ್ರೆ ಒಪ್ಲಿಕ್ಕಿಲ್ಲ. ಹೌದಾ? ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗುದ ಇದ್ದೆ ಹಾಗೆ ಇರ್ಲಿ ಬಿಡಿ, ಅದೆಲ್ಲ ನಾನು ಯೋಚನೆ ಮಾಡೋದು. ಏನು? ಮಲಗಿದ ನನ್ನನ್ನು ಎಬ್ಬಿಸಿದ್ದೀರಿ ತಾನೇ? ಹೌದು. ಇದು ನೀವೇ? ನಾವೇ ಎಬ್ಬಿಸಿದ್ದು. ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬೇಕು. ಪ್ರಶ್ನೆ ಏನ್ ಕೇಳೋಣ? ಏನೋ ಇಲ್ಲೇ ಸಾಲಾಗಿ ನಿಂತಿದ್ದೇವಲ್ಲ. ನಿಂತಿದೀಯಾ? ಹೌದು. ಯಾರು ನೀನು? ಅಪ್ಪ ಯಾರು? ಅಮ್ಮ ಯಾರು? ಊರು ಯಾವುದು? ಯಾವ ಕಡೆ ಹೊರಟದ್ದು? ಉತ್ತರ ಬೇಗ ಹೇಳಿ, ಮುಂದೆ ಹೋಗಿ. ನಮ್ಮ ಶಿಷ್ಟಾಚಾರ ಹೇಗೆ? ಹೇಗೆ?
ದುರುಳದಾರುಗನನ್ನು ಬರಿಯಳು ದುರುಳು ದಾರುಗನನ್ನು ಬರಿಯಲು ಹರಿಯ ನೇಮವ ಹೊಂದಿ ಬಂದೆವು ಹರಿಯ ನೇಮವ ಹೊಂದಿ ಬಂದೆವು ಬರುವೆಯಾದೊಡೆ ರಕ್ತದೌದಣ ಪಡೆಯಬಹುದು ನೀ ಬರುವೆಯಾದರೆ ರಕ್ತದೌದಣ ಪಡೆಯಬಹುದು ನೀ ಬರುವೆಯಾದಡೆ ರಕ್ತದೌದಣ ಪಡೆಯಬಹುದು ಪರಪುರುಷ ಏನು ನೀವ್ಯಾರು ಅಂತ ಕೇಳಿದ್ಯಲ್ಲ, ನಾವೊಂದು ಶಿಷ್ಟಾಚಾರ ಇಟ್ಕೊಂಡಿದ್ದೇವಪ್ಪ. ಏನದು? ನಾವ್ ಯಾರು ಅಂತ ಹೇಳ್ತೇವೆ ಸ್ಪಷ್ಟವಾಗಿ. ಹೇಳುವ ಪೂರ್ವದಲ್ಲಿ ನಮ್ಮನ್ನು ಕೇಳುವ ನೀನ್ ಯಾರು ಅಂತ ತಿಳಿದುಕೊಂಡು ಹೇಳುವ ಶಿಷ್ಟಾಚಾರ ನಾವ್ ಇಟ್ಕೊಂಡಿದ್ದೇವೆ. ಹೇಳ್ತೀಯಾ? ಹಾಗಾದ್ರೆ ನಾನು ಕೇಳಿದಂತ ಪ್ರಶ್ನೆಗೆ ಉತ್ತರ ಇಲ್ಲ. ಉತ್ತರ ಇಲ್ಲ ಅಂತಲ್ಲ, ಉತ್ತರ ಕೊಡಬೇಕಿದ್ರೆ ನಾವಿದ್ದವರು ಹೆಣ್ಣು ಮಕ್ಕಳೇ ಅಲ್ವಾ? ನಮ್ಮನ್ನು ಕೇಳುವವನ್ ಯಾರವನು, ಅವನ ಗುಣ ಸ್ವಭಾವಗಳು ಹೇಗೆ ಅಂತ ತಿಳಿದುಕೊಂಡು ಮುಂದೆ ಹೋಗುವ ಸೂಕ್ತ ಅಲ್ವೇ? ಪರೀಕ್ಷೆಯ ಹಾಗಾದ್ರೆ ನಿನ್ನದು. ಆ ಕಾರಣಕ್ಕಾಗಿ ಕೇಳಿದ್ದು. ಒಳ್ಳೆಯದು. ಯಾರು ನೀನು? ಸಾಮಾನ್ಯ ಒಬ್ಬ ವ್ಯಕ್ತಿ ಎಂಬುದಾಗಿ ಭಾವಿಸಿಕೊಳ್ಳಬೇಡ. ಯಾರು? ಕೈಲಾಸಕ್ಕೆ ಹೋಗಿದ್ಯಾ ನೀನು? ಕೇಳಿದ್ದೆ, ಹೋಗ್ಲಿಲ್ಲ. ಹೌದಾ? ಒಮ್ಮೆ ಹೋಗ್ತೀಯ ಅಲ್ಲಿಗೆ? ಯಾಕೆ? ಹೋದ್ರೆ ಅಲ್ಲಿ ನನ್ನ ಅಪ್ಪನ ಪರಿಚಯ ಆದೀತು. ಅಪ್ಪನ ಪರಿಚಯ ಪ್ರಚಾರ ಉಂಟು. ಹೌದಾ? ತುಂಬಾ ಪ್ರಚಾರ ಉಂಟು. ಅಪ್ಪನೂ ಹೌದು, ಅಪ್ಪ ಅಂದ್ರೆ ದೇವರು ಹೌದು. ನನ್ನ ಅಪ್ಪ ಶನಿದೇವರು. ಯಾರು? ಶನಿದೇವರು. ಓಹೋ, ಅವರ ಮಗನ ನೀನು? ಅಲ್ಲಿಂದ ನೇರವಾಗಿ ಕೈಲಾಸ ಸೇರಿಕೊಂಡೆ. ಪರಮೇಶ್ವರ ದೇವರ ಗಣಗಳ ಪೈಕಿಯಲ್ಲಿ ನಾನು ಒಬ್ಬನಾಗಿದ್ದೆ. ಓಹೋ, ಅಲ್ಲಿಂದ ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತಾ? ಹೆಸರು ಹೆದರಬೇಡ ನೀನು. ಏನಂತದ್ದುಂಟ? ಎದೆ ಹೊಡೆದು ಸತ್ತೋದಿ. ಹೆಸರು ಕೇಳಿ ಸತ್ತವರಿದ್ದಾರೆ ಕೆಲವರು. ಅಲ್ಲ, ನನ್ನ ಹೆಸರು ಹಾಗೆ ಉಂಟು. ಅಂತದ್ದು ಕೇಳುವ ಕೇಳುವ. ಹೆಸರು ಹೊಸ ಹೆಸರು. ಹೌದು. ಎಂತದ್ದು? ಗುಳಿಗಾಸುರ. ಗುಳಿಗ. ಎಂತದ್ದು ಗೊತ್ತಿಲ್ಲ ನಿನಗೆ? ಏನು ಆವೇಶ ಆದಾಗೆ? ಆವೇಶ ಅದು ನನ್ನ ದೇವರ ಹೆಸರನ್ನು ಹೇಳಿದಾಗ ಒಮ್ಮೆಲೆ ನನ್ನ ಮೈ ಮೇಲೆ ಆವೇಶ ಆಗಿ ಹೋಗುದು. ಓಹೋ, ಹಾಗೆ ಅದು. ದೇವರೇ ನಾನೇ ದೇವರು ಅಂತ ಪರಕಾಯ ಪ್ರವೇಶ ಮಾಡಿ ಬಿಡುವುದು ಒಮ್ಮೊಮ್ಮೆ. ಅಂತ ಅನುಭವ ಒಮ್ಮೊಮ್ಮೆ ಆಗಿ ಹೋಗ್ತದೆ ನನಗೆ. ಹೌದಾ? ಹೌದಪ್ಪ. ಹಾಗಾದದ್ದು ಮತ್ತೇನಾಗದಲ್ಲ. ಮತ್ತೇನಾಗ್ಲಿಲ್ಲ. ಆಗ್ಲಿ. ನಿನಗೇನು ಹೆದರಿಕೆ ಆಗ್ಲಿಲ್ಲಲ್ಲ? ಹೆದರಿಕೊಂಡದ್ದು ಹೌದು. ಆದ್ರೆ ನೀವು ಮೊದಲೇ ಹೇಳಿದ್ಯಲ್ಲ ಹೆದರ್ಕೊಳ್ಬೇಡಿ ಅಂತ. ಧೈರ್ಯ ಮೊದಲೇ ಹೇಳಿದ್ದೇನೆ. ಆ ಕಾರಣಕ್ಕಾಗಿ ಹೆದರಿಕೆ ಬಿಡಿ. ಅಲ್ಲ, ನೀನೇನು ಹೀಗೆ ಇಲ್ಲಿ ಬಂದು ಉದ್ದಕ್ಕೆ ಅಡ್ಡ ಬಿದ್ದದ್ದು? ಉದ್ದಕ್ಕೆ ಮಲಗಿದ್ದು ದಾರಿಗಡ್ಡ. ಯಾಕೆ ಗೊತ್ತಾ? ಗೊತ್ತಿಲ್ಲ. ಎಲ್ಲಾ ಕಡೆ ಸುತ್ತಾಡಿದೆ, ಧರ್ಮ ರಕ್ಷಣೆ ಮಾಡುತ್ತಾ ಮುಂದೆ ಸಾಗಿದೆ. ಹೌದಾ? ಮತ್ತೆ ನೀನು ಧರ್ಮ ರಕ್ಷಣೆ? ಧರ್ಮಕ್ಕೆ ಭೂಲೋಕಕ್ಕೆ ಬಂದದ್ದಲ್ಲ, ಧರ್ಮ ರಕ್ಷಣೆಗೆ ಬಂದದ್ದು ನಾನು. ಮತ್ತೆ ಹಾಗೆ ತಿರುಗಿ ತಿರುಗಿ ಆಯಾಸವಾಯಿತು, ವಿಶ್ರಾಂತಿಗೆ ಬೇಕಾಗಿ ಮಲಗಿದವ ನಾನು. ತಂಗಿ, ಕುತೂಹಲ ಉಂಟು ಇದ್ರಲ್ಲಿ. ಅವ ಏನ್ ಹೇಳಿದ? ಧರ್ಮ ರಕ್ಷಣೆಗೆ ಅಂತ ಬಂದದ್ದು. ಧರ್ಮ ರಕ್ಷಣೆಗಂತ ಬಂದವನೇ ಈ ರೀತಿ ಮಲಗಿಕೊಳ್ತಾನೆ ಅಂತ ಆದ್ರೆ ಇವ ಧರ್ಮ ರಕ್ಷಣೆಗೆ ಬಂದವನ? ಏನ ಮಲಗಿದ್ರೆ ಧರ್ಮ ರಕ್ಷಣೆ ಆಗ್ತದ? ತಿರುಗಿ ಸೋತು ನಾನು ಮಲಗಿದ್ದು. ಮಲಗಿದ್ರೆ ಧರ್ಮ ರಕ್ಷಣೆ ಆಗ್ತದ? ಆಗುವುದಿಲ್ಲ. ಎಲ್ಲಾ ಕಡೆ ಧರ್ಮ ರಕ್ಷಣೆ ಮಾಡಿ ಆಗಿದೆ, ಇನ್ನು ವಿಶ್ರಾಂತಿ ಪಡೆಯುವಂತ ಹೇಳಿ ಹಾಗೆ ಮಲಗಿದ್ದು. ಎಲ್ಲಾ ಕಡೆ ಧರ್ಮ ರಕ್ಷಣೆ ಆಗಿದೆ? ಎಲ್ಲಾ ಕಡೆ ಆಗಿದೆ. ಅಯ್ಯೋ ಪುಣ್ಯಾತ್ಮ, ಎಲ್ಲಾ ಕಡೆ ಆಗ್ಲಿಲ್ಲ. ಇಲ್ಲ, ನಿನಗ್ ಗೊತ್ತಿಲ್ಲದೆ ಇರುವ ಸ್ಥಳ ಉಂಟು. ಯಾವ್ದದು? ಎಲ್ಲಾ ಗೊತ್ತಿದೆ ಅಂತ ತಿಳಿದುಕೊಳ್ಳುವುದು ತಪ್ಪಾಗ್ತದೆ. ಗೊತ್ತಿರಬೇಕಾದದ್ದು ಮತ್ತಷ್ಟು ಉಂಟು ಅಂತ ನಾವ್ ಹೇಳ್ತೇವಲ್ಲ. ಹಾಗಾದ್ರೆ ನನಗೆ ಗೊತ್ತಿಲ್ಲದಿದ್ದದ್ದು ಯಾವ್ದದು? ಅಯ್ಯೋ ದೇವರೇ, ಶೋಣಿತಾ ನಗರದಲ್ಲಿ ಧರ್ಮ ರಕ್ಷಣೆ ಆಗ್ಲಿಲ್ಲ. ಗೊತ್ತಿಲ್ವಾ ನಿನಗೆ? ಶೋಣಿತಾಪುರ. ಹೌದು, ಧರ್ಮ ರಕ್ಷಣೆ ಆಗ್ಲಿಲ್ಲ.
ನನಗೂ ಗೊತ್ತುಂಟು. ಹ? ಅಲ್ಲಿಗೆ ಯಾಕೆ ಹೋಗ್ಲಿಲ್ಲ? ಯಾಕೆ ಹೋಗ್ಲಿಲ್ಲ? ತಾರಕಾಸುರನ ಕೈಯಲ್ಲಿ ಒಂದು ಚಕ್ರ ಉಂಟು. ಆ ಚಕ್ರ ಅವನ ಕೈಯಲ್ಲಿ ಇದ್ದಷ್ಟು ಸಮಯ ಆತನಿಗೆ ಸೋಲು ಸವನಿಸುವುದಿಲ್ಲ. ಆತನಿಗೆ ಸೋಲು ಸವನಿಸುವುದಿಲ್ಲ. ಹಾಗಾದ್ರೆ ಅವನ ಮುಂದೆ ಹೋದವರಿಗೆ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ಧರ್ಮಕ್ಕೆ ಯಾಕೆ ಅಲ್ಲಿಗೆ ಹೋಗುದು? ಸುಮ್ಮನೆ ಆಗುವುದಿಲ್ಲ ಅಂತ ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವೋ? ಪ್ರಯತ್ನದಿಂದ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ. ಸಾಧನೆಯಿಂದ ಸತ್ಫಲವನ್ನು ಕಾಣಬೇಕು. ನೀನು ಸುಮ್ಮನೆ ಕುಳಿತುಕೊಂಡ್ರೆ ನಿನ್ನನ್ನು ಚೇತರಿಸುವುದಕ್ಕಾಗಿ ನಾವು ಚೇತನ ಸ್ವರೂಪಿಗಳಾಗಿ ಬಂದಿದ್ದೇವೆ. ನಮ್ಮ ನೀನು ಅನುಸರಿಸ್ತೀಯ ಅಂತಾದ್ರೆ ನಾವು ಧರ್ಮ ರಕ್ಷಣೆಗಾಗಿ ಧರೆಗಿಳಿದವರು. ನಮ್ಮೊಂದಿಗೆ ಬರ್ತೀಯ ಅಂತಾದ್ರೆ, ಸಹಕರಿಸ್ತೀಯ ಅಂತಾದ್ರೆ ನಾವು ಅಲ್ಲಿವರೆಗೆ ಬರ್ತೇವೆ, ಚಕ್ರವನ್ನು ವಶ ಮಾಡಿಕೊಳ್ತೇವೆ. ಇದು ಸುಲಭದಲ್ಲಿ ನೀನು ಹೇಳಿ ಮುಗಿಸ್ತೀಯ. ಹೌದು, ಚಕ್ರ ಅಷ್ಟು ಸುಲಭದಲ್ಲಿ ನಿಮ್ಮ ಕೈ ಸೇರುವುದಕ್ಕೆ ಸಾಧ್ಯ ಇಲ್ಲ. ಏನು ಪ್ರಯತ್ನ ಮಾಡಿದ್ರು ಸಾಧಿಸುವುದಕ್ಕೆ ಆಗ್ಲಿಲ್ಲ ಅಂತಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದೆ. ನೀವು ವ್ಯಕ್ತಿಗಳು ಯಾರು ಅಂತ ಗೊತ್ತಾಗ್ಲಿಲ್ಲ. ಗುಳಿಗ ಅಪ್ಪ ಯಾರು, ಅಮ್ಮ ಯಾರು? ನಮ್ಮಪ್ಪ ಶ್ರೀಹರಿಯೇ ನಮ್ಮಪ್ಪ. ಅವನ ಮಕ್ಕಳು ನಾವು, ದೇವತೆಗಳು. ಹಾಗಾದ್ರೆ ನೀವೆಲ್ಲ ನಾರಾಯಣನ ಮಕ್ಕಳೇ? ನಾರಾಯಣನ ಮಕ್ಕಳು. ಓ ಅಮ್ಮ, ಏನು ತಪ್ಪಾಯ್ತು. ವಂದಿಸಿಕೊಂಡೆ. ಶ್ರೇಯಸ್ಸಾಗ್ಲಿ, ಕಾರ್ಯದಲ್ಲಿ ಯಶವನ್ನು ಪಡೆಯಪ್ಪ. ವಂದಿಸಿಕೊಂಡಿದ್ದೇನೆ. ಅಮ್ಮ, ನೀವು ಉತ್ಸಾಹದಿಂದ ಹೊರಟಿದ್ದೀರಿ. ಹೌದು, ಚಕ್ರ ಸ್ವಾಧೀನ ಮಾಡ್ತೇವೆ ಅಂತ ಹೇಳ್ತೀರಿ. ಆದ್ರೆ ನಿಮ್ಮ ಬೆಂಗಾವಳಿಗೆ ಬೇಕಾಗಿ ನಾನು ಬರಬೇಕು ಅಂತ ಆಶಿಸ್ತಾ ಇದ್ದೇನೆ. ಆದ್ರೆ ಒಂದು ಸಮಸ್ಯೆ ಆಗಿ ಹೋಯ್ತಲ್ಲ. ಏನದು? ನನಗೆ ಮುಂದಡಿಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹಸಿವು, ಬಾಯಾರಿಕೆ, ಒಟ್ಟು ಸಮಸ್ಯೆ. ಏನು ಮಾಡುದು? ಆ ಕುರಿತು ಯೋಚಿಸುವುದೇ ಬೇಡ. ಮತ್ತೆ ಯಾಕಂದ್ರೆ ಈ ಪ್ರಶ್ನೆ ಉದ್ಭವಿಸಿದೆಯಲ್ಲ, ಆ ಪ್ರಶ್ನೆಯಲ್ಲಿಯೇ ಉತ್ತರ ಇದೆ. ನೀನೇನ್ ಹೇಳಿದೆ? ಶೋಣಿತಾನಗರದಲ್ಲಿ ತಾರಕಾಸುರ ಇದ್ದಾನೆ. ಅವನನ್ನು ಕೊಂದು ಅವನ ರಕ್ತದರ್ಪಣವೇ ನಿನಗೆ ದಾಹ ತಣಿಸುವುದಕ್ಕೆ. ಅವನ ಮಾಂಸಗಳು ನಿನ್ನ ಹೊಟ್ಟೆ ತುಂಬುವಷ್ಟು ತೃಪ್ತಿಯಾಗುವಷ್ಟು ಮಾಂಸ ಕೊಡಿ. ಹಾಗಾದ್ರೆ ತಾರಕಾಸುರನ ರಕ್ತ ರಕ್ಷಣೆಗಾಗಿ ಹೋಗು.